ವಾಯ್ ಹಲೋ ಬನ್ನಿ, ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಆ್ಯಂಡ್ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಗ್ಯಾಸನ್ನು ಬಳಸದೆ ಕೇವಲ ಅಂಗನವಾಡಿ ಕೊಡುವಂಥ ಹಾಲಿನ ಪೌಡರಿಂದ ಸ್ವೀಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟಿಗೆ 1.5 ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ. 3/4 ಕಪ್ ಆಗುವಷ್ಟು ಶುಗರ್ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ ಫ್ರೆಶ್ ಕೊಕೊನೆಟನ್ನು ತೊಗೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿ ಪುಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಕೊಬ್ಬರಿ ಪುಡಿ, ಒಣಗಿರುವ ಕೊಬ್ಬರಿ ಪುಡಿಯನ್ನು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಸೇಮ್. ಮತ್ತು ಇದು ಫ್ರೆಶ್ ಕೊಕೊನೆಟ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. 2 ಸ್ಪೂನ್ ಆಗುವಷ್ಟು ಮಾತ್ರ ಹಾಲನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಫ್ರೆಶ್ ಕೊಕೊನೆಟ್ ಆಲ್ರೆಡಿ ನೀರಿರುತ್ತೆ, ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ 1 ಅಥವಾ 2 ಸ್ಪೂನ್ ಹಾಲನ್ನು ಹಾಕ್ಕೊಂಡು ನಾದ್ಕೊಳ್ಳಿ. ಜಾಸ್ತಿ ಹಾಲನ್ನು ಹಾಕಲಿಕ್ಕೆ ಹೋಗಬೇಡಿ. ಸೊ ನಿಮಗೇನಾದರೂ ಜಾಸ್ತಿ ಅಳುಕು ಅನಿಸಿದರೆ ಸ್ವಲ್ಪ ಹಾಲಿನ ಪೌಡರನ್ನು ಹಾಕ್ಕೊಂಡು ಮಾಡಿ. ಈಗ ಅದರಲ್ಲಿ ಚೆನ್ನಾಗಿ ನಾದ್ಕೊಂಡು 2 ಭಾಗ ಮಾಡಿಟ್ಕೊಳ್ಳಿ. ಒಂದು ಭಾಗನ ಸೈಡಿಗೆ ಎತ್ತಿಟ್ಟಿಡಿ. ಈಗ ಇನ್ನೊಂದು ಭಾಗಕ್ಕೆ ನಾನು ಪಪ್ಪಾಯಿ ಬೀಜ ಏನಿರುತ್ತಲ್ವ, ಸೊ ಪಪ್ಪಾಯಿ ಫ್ರೂಟ್ಸು, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೊಂಡು ಮಾಡ್ಕೊಳ್ಬೋದು. ನಿಮಗೂ ಶೇಪ್ ಕೂಡ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಮಾಡ್ಕೊಳ್ಬೋದು. ಸೊ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಬಿಡಿ. ಇನ್ನೊಂದು ಬಟರ್ ಪೇಪರ್ಗೆ ನಾನು ತುಪ್ಪವನ್ನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಕೆಳಗಡೆ ಅದು ಮಿಲ್ಕ್ ಪೌಡರ್ ತುಂಬ ಸಾಫ್ಟಾಗಿರುತ್ತೆ, ಎಲ್ಲ ಪೇಪರಿಗೆ ಹತ್ತೋಗ್ಬಿಡುತ್ತೆ, ಕೈಗೂ ಕೂಡ ಬೇಗ ಹತ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಯಾವ ಕಲರ್ ಫುಡ್ ಕಲರ್ ಬೇಕೋ ನೀವು ಆ ಕಲರ್ ಹಾಕ್ಕೊಳ್ಬೋದು. ಬೇಕ್ರಿಗಳಲ್ಲಿ ನೀವು ನೋಡ್ತಿರ್ಬೋದು, ಗ್ರೀನ್ ಕಲರ್ ಇರುವಂಥ ಸ್ವೀಟ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಗ್ರೀನ್ ಕಲರ್ ಇರಲಿ ಅಂತೇಳಿ ಅದನ್ನು ಚಪಾತಿ ಥರ ಚೆನ್ನಾಗಿ ರೋಲ್ ಮಾಡ್ಕೊಂಡಿದ್ದೀನಿ ನಾದ್ಕೊಂಡು. ಕಲರೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀವು ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡಾದಮೇಲೆ ನೀವು ಬಟರ್ ಪೇಪರ್ ಕೆಳಗಡೆನೇ ಇರಬೇಕು ನೋಡಿ. ಈ ಥರ ಅದು ಬಟರ್ ಪೇಪರ್ ಕೆಳಗಡೆ ಇದೆಯೇನಲ್ವ, ಅದ್ರ ಮೇಲೆ ಏನು ನಾವು ಹಾಲಿನ ಪೌಡರಿನ ಸ್ವೀಟ್ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಇದನ್ನು ಹಾಕಿ ಚೆನ್ನಾಗಿ ಒಂದು 2 ಸಲ ರೋಲ್ ಮಾಡಬೇಕಾಗುತ್ತೆ. ಪೇಪರ್ ಇಲ್ಲೇನೂ ಮಾಡೋಕ್ಕಾಗೋದಿಲ್ಲ, ಎಲ್ಲ ಹಾಗೆ ಹತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಬಟರ್ ಪೇಪರ್ ಇದ್ದರೆ ತುಂಬ ತಿಕ್ ಆ್ಯಂಡ್ ಸ್ವೀಟಾಗಿ ತುಂಬ ಚೆನ್ನಾಗಿ ಶೇಪಾಗಿ ನಿಮಗೆ ಬರುತ್ತೆ ಸ್ವೀಟು. ಸೊ ನೀವು ಕೂಡ ಮನೇಲಿ ಒಂದು ಸಲ ಹಾಲಿನ ಪೌಡರ್ ಏನಾದರೂ ಇದ್ದೆ, ಅಂಗನವಾಡಿಲಿ ಕೊಡುವಂಥ ಹಾಲಿನ ಪೌಡರಿಂದ ನೀವು ಈ ಥರ ಒಂದು ಸಲ ಸ್ವೀಟನ್ನ ಮಾಡಿ ನೋಡಿ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಶುಗರ್ ಪೌಡರನ್ನು ಜಾಸ್ತಿ ಹಾಕ್ಕೊಳ್ಳಿ, ಮಿಲ್ಕ್ ಪೌಡರ್ದು ಸ್ಮೆಲ್ ಬರೋದಿಲ್ಲ. ಸೊ ಹಾಗೆ ನಾನು ಕೂಡ 3/4 ಕಪ್ ಆಗೋಷ್ಟು ಶುಗರ್ ಪೌಡರನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದೇ ಒಂದು ರೋಲ್ ಮಾಡಿ ಒಂದು 5ರಿಂದ 10 ಮಿನಿಟ್ಸ್ ನೀವು ಹಾಗೆ ಎತ್ತಿಟ್ಬಿಡಿ. ಸ್ವಲ್ಪ ಅದೆಲ್ಲ ಚೆನ್ನಾಗಿ ನೆನ್ಕೋಬೇಕು. ನೆನ್ಕೊಂಡಾದಮೇಲೆ ನಾವು ಯಾವ ಶೇಪಲ್ಲಿ ಕಟ್ ಮಾಡ್ತೀವೋ ಆ ಶೇಪಲ್ಲಿ ನಿಮಗೆ ಈ ಸ್ವೀಟ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ಹಾಲಿನ ಪೌಡರ್ ಇದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.